ಧರ್ಮಣ್ಣ, ವಾಡೆ ಮಂದಿಗ ನೀ ಎಂದು ಸುಳ್ಳು ಹೇಳಿಲ್ಲ. ಸತ್ಯ ಹೇಳ, ಇಷ್ಟ ದಿನ ಎಲ್ಲಿದ್ದೆ? ಸತ್ಯನೇ ಹೇಳಿದ್ದು ಮಾರಯ್ಯ. ಖರೆ ನಮ್ಮ ಅವ್ವನ್ ಕೂಡನೇ ಇದ್ದಿದ್ದು. ನೋಡ್ ಧರ್ಮಣ್ಣ, ನಿಮ್ಮವ್ವ ನಮ್ಮವ್ವ ಇದ್ದಂಗ. ಫೋನ್ ಹಚ್ಚಿದ್ರ 20 ಸೆಕೆಂಡ್ ಒಳಗ ಎಲ್ಲ ಹೇಳ್ತಾಳ. ನೀ ಸತ್ಯ ಹೇಳ. ಅವರ ಹೇಳ್ರಿ ಪುಷ್ಪಣ್ಣನ್ಗ, ನಾನು ನಮ್ಮ ಅವ್ವನ್ ಸಲುವಾಗಿ ಊರ್ಗ್ ಹೋಗಿದ್ದು. ಮತ್ತ ನಮಗ್ಯಾಕೆ ಹೇಳಿ ಹೋಗ್ಲಿಲ್ಲ ನೀನ? ಅದು ನಾ ಏನಾರ ಹೇಳಿದ್ರ ಅವನ್ನ ವಾಡೆ ಕರ್ಕೊಂಡ್ ಬಾ, ನಾನು ಡಾಕ್ಟರ್ನ ಅಪಾಯಿಂಟ್ ಮಾಡ್ತೀನಿ ಅಂತ ಹೇಳ್ತಿದ್ರಿ. ನಿಮ್ಗೆ ಯಾಕೆ ಸುಮ್ನೆ ತೊಂದರೆ ಕೊಡೋದು ಅಂತ ಹೇಳಲಿಲ್ಲ. ಹ್ಞೂ ಪುಷ್ಪಣ್ಣ, ನನ್ನ ಮಾತ್ ನಂಬು. ಹೋಗ್ಲಿ ಬಿಡ ಪುಷ್ಪ. ಧರ್ಮಣ್ಣ ಇಂದಿಗೂ ಎಂದಿಗೂ ಈ ವಾಡೆಗೆ ಯಾವತ್ತೂ ಸುಳ್ಳು ಹೇಳಿಲ್ಲ. ಅವತ್ತು ವಿಕ್ರಾಂತ ನಮ್ ಭೋಜನ್ನ ನಮ್ ಮುಂದೆನೆ ಹೊಡೆದು ಆ ಪಲ್ಲವಿ ಮುಂದೆ ಕರ್ಕೊಂಡ್ ಬಂದಲ್ಲ, ಅವತ್ತೇ ನಾವು ಎಚ್ಚರ ವಹಿಸ್ಕೋಬೇಕಾಗಿತ್ತು. ಏನವ್ವ ಇದ? ಪಲ್ಲವಿ ನಮಗ್ ಹಿಂಗ್ ತ್ರಾಸ್ ಕೊಡ್ತಾಳಂತ ನಾ ಭಾವಸೆ ಇರ್ಲಿಲ್ಲ. ಆ ರಾಯದುರ್ಗ ಜೈಲಿಂದ ಹತ್ರದ ಜೈಲಿಗೆ ಆ ಭೋಜನ ಕಮಾನ್ ಹತ್ತಿಸ್ಬೇಕು ಅಂತ ನಾನು ಅವತ್ತೇ ನಿನ್ಗೆ ಹೇಳಿಲ್ಲ? ಅವ್ವ, ಕಮಾನ್ ಎತ್ತಿಸ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ನಿ. ಆದ್ರೆ ಏನ್ ಮಾಡುದ? ಈ ಧರ್ಮಣ್ಣ ಅಷ್ಟೊತ್ತಿಗೆ ನಾಪತ್ಯ ಅದ. ಭೋಜ ಬೇಕಾತು. ಧರ್ಮಣ್ಣ, ನೀನು ಸುಸ್ತಾಗಿದ್ದಿ, ಉಂಡು ಮಲ್ಗ ಹೊಂಡ. ಸರಿ ಅವರ, ಬರ್ತೀನಿ ಪುಷ್ಪಣ್ಣ. ಏ ದಡ್ಡ, ಏನ ಯೋಚನೆ ಮಾಡ್ತಾ ಇದ್ದಿ? ನೋಡ, ನಾವೀಗ ಧರ್ಮಣ್ಣನ ಬಗ್ಗೆ ಯೋಚನೆ ಮಾಡೋದು ಮುಖ್ಯ ಅಲ್ಲ. ಆ DC ಪಲ್ಲವಿ ಕೈಯಲ್ಲಿ ಆ ಮೂರ್ಖ ಬೋಜ ಸಿಕ್ಕಾಕೊಂಡಿದ್ದಾನ ನೋಡ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ?